ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೈನಸೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೋಲ್ಡ್ ವೆದರ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಬನ್ನಿ ಡಾಕ್ಟರ್ ಮಂಜುನಾಥ್ ಇದರ ಜೊತೆ ಮಾತನ್ನು ಮುಂದುವರಿಸೋಣ. ಡಾಕ್ಟರ್, ಈಗ ಕಾರಣಗಳು ಅಂತ ತಗೊಳ್ಳೋದಾದರೆ ಸೈನಸ್ಗೆ ಏನು ಕಾರಣಗಳು ಇದೆ? ಮೇಯ್ನಾಗಿ ನಾವು 90% ಆಫ್ ಅಲ್ಲಿ ಕಾಣ್ತಾ ಇರೋದು ಪೇಷಂಟ್ಸಲ್ಲಿ ಕಾಣ್ತಾ ಇರೋದು ರಿಪೀಟೆಡ್ ಕೋಲ್ಡ್ ಆ್ಯಂಡ್ ರಿಪೀಟೆಡ್ ಅಲರ್ಜಿಸ್. ಯಾವಾಗ ರಿಪೀಟೆಡಾಗಿ ಕೋಲ್ಡ್ ಆಗ್ತಾ ಇರುತ್ತೆ, ರಿಪೀಟೆಡಾಗಿ ಅಲರ್ಜಿಸ್ ಆಗ್ತಾ ಇರುತ್ತೆ, ದೆರ್ ವಿಲ್ ಬಿ ಮೋರ್ ಸೆಕ್ರೇಷನ್ ಆಫ್ ಮ್ಯೂಕಸ್. ನಮ್ಮ ತಲೆಯ ಬುಡೆಯಲ್ಲಿ ತುಂಬ ಸೆಕ್ರೇಷನ್ ಆಗ್ತಾ ಇರುತ್ತೆ, ಮ್ಯೂಕಸ್ ಕಫ ಅನ್ನೋದು ತುಂಬ ಸೆಕ್ರೇಟ್ ಆಗ್ತಾ ಇರುತ್ತೆ. ಯಾವಾಗ ತುಂಬ ಸೆಕ್ರೇಟ್ ಆಗುತ್ತೆ, ಆ ಸೀಲಿಯಾಕ್ ಸೆಲ್ಸ್ ಏನಾದ್ರೆ ಅದು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಆ ಸೈನಸ್ ಇನ್ಫೆಕ್ಷನ್ ಆಗಿ ಅಲ್ಲಿ ಬ್ಲಾಕ್ ಆಗಿ, ಅಲ್ಲಿ ಓಪನಿಂಗ್ಸ್ ಇಲ್ಲ ಬ್ಲ್ಯಾಕ್ ಆಗಿ, ಅದರಿಂದ ಕೂಡ ಇನ್ಫೆಕ್ಷನ್ ಬರೋ ಸಾಧ್ಯತೆ ತುಂಬ ಇರುತ್ತೆ. ಮತ್ತು ಇನ್ನೊಂದು ರಿಪೀಟೆಡ್ ಎಕ್ಸ್ಪೋಜರ್ ಟು ಅಲರ್ಜೆನ್ಸ್ ಅಂಡ್ ಪೊಲ್ಯೂಟೆಂಟ್ಸ್. ಈಗ ಫ್ಯಾಕ್ಟ್ರಿಲಿ ತುಂಬ ಧೂಳು ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥದ್ದು, ಈಗ ಹೊಗೆಯಲ್ಲಿ ಗಾಡಿ ಓಡಿಸುವಂಥದ್ದು, ತುಂಬ ಡಸ್ಟ್ ಅಲರ್ಜಿಗೆ ಹೋಗುವಂಥದ್ದು, ಈ ಥರದ್ದು ಏನಾದರೂ ಧೂಳು ಮತ್ತು ಹೊಗೆ ಈ ಥರದ್ದೆಲ್ಲ ರಿಪೀಟೆಡ್ ಆಗಿ ನಾವು ಎಕ್ಸ್ಪೋಸ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾನು ಸೀಲಿಯಾಕ್ ಸೆಲ್ಸ್ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಮ್ಯೂಕಸ್ ಮೆಂಬ್ರೇನ್ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಡ್ಯಾಮೇಜ್ ಆಗುತ್ತೆ, ಅದ್ರ ಕೆಲಸ ಅದು ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಕಫ ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಕೂಡ ಈ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಮೇಯ್ನಾಗಿ ಮಕ್ಕಳಲ್ಲಿ ನಾವು ಈ ಸೈನಸ್ ಇನ್ಫೆಕ್ಷನ್ನ ಕಾಣ್ತೇವೆ. ಮಕ್ಕಳಲ್ಲಿ ಈಗ 5 ವರ್ಷದಿಂದ 10 ವರ್ಷ 15 ವರ್ಷದಲ್ಲಿ ಮಕ್ಕಳು ಕಾಣ್ತೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಮೇಯ್ನಾಗಿ ನಾವು ಇಯರ್ ಇನ್ಫೆಕ್ಷನ್ಸ್, ರಿಪೀಟೆಡ್ ಇಯರ್ ಇನ್ಫೆಕ್ಷನ್ಸ್, ಅಕ್ಯೂಟ್ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೇವೆ, ಕ್ರಾನಿಕ್ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೇವೆ. ಇವಾಗ ಮೇಯ್ನಲ್ಲಿ ನಮ್ಮ ಮೂಗಿನಿಂದ ಕಿವಿವರೆಗೂ ಒಂದು ಟ್ಯೂಬ್ ಅನ್ನೋದು ಬರುತ್ತೆ, ಅದನ್ನು ನಾವು ಯುಸ್ಟೇಷನ್ ಟ್ಯೂಬ್ ಅಂತ ಕರಿತೇವೆ. ಮೇಯ್ನಾಗಿ ಅದು ಮಕ್ಕಳಲ್ಲಿ ಭಾಳ ಸಣ್ಣ ಇರುತ್ತೆ ಮತ್ತು ಹಾರಿಜೆಂಟಲ್ ಆಗಿರುತ್ತೆ. ಏನಾದರೂ ಕಿವಿ ಇನ್ಫೆಕ್ಷನ್ ಸ್ವಲ್ಪ ಆಯಿತು ಅಂತ ಹೇಳಿದ್ರೆ ಅದು ಬ್ಯಾಕ್ಟೀರಿಯಾ ಆಗಲಿ ಆರ್ಗ್ಯಾನಿಸಮ್ಸ್ ಆಗಲಿ ಟ್ರಾವೆಲ್ ಮಾಡಿ ಮೂಗಿಗೆ ಅಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಅದರಿಂದ ಕೂಡ ಒನ್ ಆಫ್ ದಿ ಮೇಯ್ನ್ ಕಾಸ್. ಮತ್ತು ಇನ್ನೊಂದು DNS ಅಂತ ಹೇಳ್ತೇವೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್. ಮೂಗಿನ ಮೂಳೆ ಸೊಟ್ಟ ಇರೋದಾಗಲಿ, ಮೂಗಲ್ಲಿ ದುರ್ಮಾಂಸ ಬೆಳೆದಿರೋದಾಗಲಿ, ನೇಸಲ್ ಪಾಲಿಪ್ಸ್ ಅಂತ ಹೇಳ್ತೇವೆ, ಅಡಿನಾಯ್ಡ್ಸ್ ಅಂತ ಹೇಳ್ತೇವೆ. ಈ ಥರದ್ದು ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಫ ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಕಫ ಹೊರಗಡೆ ಬರೋದಿಲ್ಲ, ನಮ್ಮ ತಲೆಬುಡಲ್ಲೇ ಕಫ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೂಡ ಸೈನಸ್ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಕಾಲರ್ ಹಿಡಿದ್ದಾರೆ ಡಾಕ್ಟರ್. ಈಗ ಕೀರ್ತಿ ಅಂತ ಉಡುಪಿಯಿಂದ. ಕೀರ್ತಿ, ಹೇಳಿ, ಏನು ಪ್ರಶ್ನೆ ನಿಮ್ಮದು? ಹಲೋ, ಮಾತಾಡಿ. ಹಲೋ, ಹಾ, ಪ್ರಶ್ನೆ ಕೇಳಿ, ಡಾಕ್ಟರ್ ಕೇಳ್ತಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ, ಹೇಳಿ ಕೀರ್ತಿ. ತುಂಬಾ ತಲೆನೋವು ಇದೆ. ಅದು ತಲೆನೋವು ಯಾವ್ದ್ರಿಂದ ಬರ್ತದೆ? ಇವಾಗ ತಲೆನೋವು ಎಷ್ಟು ದಿನದಿಂದ ಇದೆ ನಿಮಗೆ? ನಮ್ಗೆ ಒಂದು 2-3 ಇಯರ್ಸ್ ಇಂದಾನು ಇದೆ. ಬಟ್ ಮದ್ದು ಮಾಡಿದ್ರಿಂದ ಸ್ವಲ್ಪ ಕಮ್ಮಿ ಆಗಿತ್ತು. ಈಗ ಡೆಲಿವರಿ ಆದ್ಮೇಲೆ ಈಗ ತುಂಬಾ ಮುಂಚಿನ ತರನೇ ನೋವು ಸ್ಟಾರ್ಟ್ ಆಗಿದೆ. ಅಂದ್ರೆ ಫುಲ್ ತಲೆಯಲ್ಲಿ ನೋವು ಬರ್ತದೆ, ರಾತ್ರಿ ನಿದ್ರೆ ಬರುದಿಲ್ಲ. ಓಕೆ, ಎಲ್ಲಾದ್ರೂ ವೈದ್ಯರನ್ನ ಭೇಟಿ ಆಗಿದ್ರಾ? ವೈದ್ಯರನ್ನ ಭೇಟಿ ಆಗಿದ್ವಿ. ಓಕೆ, ಏನಂತ ಹೇಳಿದ್ದಾರೆ? ಏನಂತ ಡಯಾಗ್ನೋಸ್ ಮಾಡಿದ್ದಾರೆ ಅವರು? ಅವರು ಏನೋ ಸಜೆಷನ್ ಹೇಳಿಲ್ಲ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಬಿಟ್ರೆ ಬೇರೆ ಏನಿಲ್ಲ. ಇವಾಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಿಮ್ಗೆ ತಲೆನೋವು ಏನು 2 ತಿಂಗಳು 3 ತಿಂಗಳಿಂದ ಬರ್ತಿಲ್ಲ, ನಿಮಗೆ ತುಂಬ ವರ್ಷದಿದೆ ಅಂತ ಹೇಳ್ತಾ ಇದ್ದೀರಾ. ಅದನ್ನು ನಾವು ಕ್ರಾನಿಕ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗುತ್ತೆ. ಯಾಕಂದರೆ ಫಸ್ಟು ತಲೆನೋವು ಯಾಕೆ ಬರ್ತಿದೆ ಅಂತ ನಾವು ಕಾಸ್ನ ತಿಳ್ಕೊಬೇಕಾಗತ್ತೆ. ನೀವು ಯಾವುದೇ ರೀತಿ ತಲೆನೋವಿಗೆ ಯಾವುದೇ ರೀತಿ ಪೇನ್ ಕಿಲ್ಲರ್ ತೊಗೊಂಡ್ರೆ ಅವತ್ತಿನ ದಿವಸ ಕಡಿಮೆ ಆಗಿರುತ್ತೆ, ಟೆಂಪರರಿ ರಿಲೀಫ್ ಮಾತ್ರ ಸಿಕ್ಕಿರುತ್ತೆ. ಯಾವುದೇ ರೀತಿ ಆ ಥರದ್ದು ತೊಗೊಳಕ್ಕೆ ಹೋಗಬೇಡಿ. ನೀವು ಪೇನ್ ಕಿಲ್ಲರ್ಸ್ ಆಗಲಿ ಆ್ಯಂಟಿಬಯೋಟಿಕ್ಸ್ ಆಗಲಿ ಈ ಥರ ತೊಗೊಳ್ತಾ ಬಂತು ಅಂತ ಹೇಳಿದ್ರೆ ನಿಮ್ಮ ರೆಸಿಸ್ಟೆನ್ಸ್ ಪವರ್ ಕೂಡ ಕಡಿಮೆ ಆಗುತ್ತೆ. ಯಾವುದೇ ರೀತಿ ನೀವು ಹೋಮಿಯೋಪತಿಕ್ ವೈದ್ಯರನ್ನ ಭೇಟಿಯಾಗಿ ಕರೆಕ್ಟಾಗಿ ಪರಿಶೀಲಿಸಿ ನಾವು ಮೆಡಿಕೇಶನ್ಸ್ ಕೊಟ್ಟಾಗ ಅದು ಮೈಗ್ರೇನ್ ಆಗಿರ್ಬೋದು, ನಿಮಗೆ ಸೈನಸೈಟಿಸ್ ಹೆಡ್ಡೇಕ್ ಆಗಿರ್ಬೋದು, ಈ ಥರ ನಾವು ಡಿಫ್ರೆನ್ಷಿಯೇಟ್ ಮಾಡಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ನಿಮಗೆ ಇನ್ಫೆಕ್ಷನ್ ತಗೊಳ್ಳೋದಿಲ್ಲ. ದಯವಿಟ್ಟು ಹೋಗಿ ಭೇಟಿಯಾಗಿ. ಓಕೆ, ಈಗ ಬೆಳಗಾವಿಂದ ರವಿಕುಮಾರ್ ಕರೆ ಮಾಡಿದ್ದಾರೆ. ರವಿಕುಮಾರ್, ಹೇಳಿ, ಏನು ಪ್ರಶ್ನೆ? ಸರ್, ಮೇಡಮ್ ನನ್ನ ಪ್ರಶ್ನೆ ಅಂದ್ರೆ ತಲೆ ಮ್ಯಾಗಿನ ಮ್ಯಾಗ ಭಾಳ ನೋಡ್ತಿದ್ದೆ ಮೇಡಮ್. ತಲೆ ಒಟ್ಟ ಕೆಡ್ದಂಗ ಆಕೈತ್ರಿ. ಓಕೆ, ಎಷ್ಟು ದಿನದಿಂದ ಈ ಥರ ತೊಂದರೆ ಆಗ್ತಿದೆ? ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆ ಮಾತಾಡ್ಬೇಕಂತ. ಹೇಳಿ ರವಿ ಅವರೇ, ಹೇಳಿ, ಕೇಳಿಸ್ತಿದೆ, ಹೇಳಿ. ಸರ್, ನನ್ನ ಹೆಸರು ರವಿಕುಮಾರ್ ಅಂತ ಬೆಳಗಾವಿ ಅಂತ ರೀ ಸರ್. ಓಕೆ, ತಲೆ ಐತಲ್ಲ ಮ್ಯಾಗಿನ ಮ್ಯಾಗ ಫುಲ್ ತಲೆ ಹೊಡಿದೈತ್ರಿ ಸರ್. ಅರ್ಧ ತಲೆ ನೋವು ಆಕೈತಿ. ರಾತ್ರಿ ಒಟ್ಟ ಮಕ್ಕೊಂಡ್ರ ನೀಟ್ ಹತ್ತೋದಿಲ್ರಿ. ಒಟ್ಟ ಏನಾದ್ರು ಸುಸ್ತಾದಂಗ ಆಗ್ಬಿಡ್ತೈತ್ರಿ ಮನುಷ್ಯ. ಪ್ರೆಸೆಂಟ್ ಮೆಡಿಕೇಶನ್ಸ್ ಏನೋ ತಗೊಳ್ತಾ ಇದ್ದೀರಾ? ಮಾತ್ರೆಗಳು ಏನೋ ತಗೊಳ್ತಾ ಇದ್ದೀರಾ ಈಗ? ಈಗ ಮೆಡಿಸಿನ್ ಈಗ ತಗೋತೇನ್ರಿ ಸರ್. ನಮ್ಮ ಸರ್ಕಾರ ಬೆಳಗಾಂ ಹಾಸ್ಪಿಟಲ್ದಾಗ ನಾ ತೋರ್ಸಿನ್ರಿ ಸರ್. ಓಕೆ, ಅವ್ರ ಟ್ಯಾಬ್ಲೆಟ್ ಬರ್ಕೊಟ್ಟಾರ. ಆದ್ರೂ ನನಗೆ ಅದು ಕಮ್ಮಿ ಅನಿಸ್ವತ್ರಿ ಸರ್. ಮ್ಯಾಗಿನ ಮ್ಯಾಗ ತಲೆ ಒಮ್ಮಿದಮೇಲೆ ಸಿಡ್ದಂಗೆ ಆಗತೈತ್ರಿ ಸರ್. ಓಕೆ, ನೀವೇನು ಹೇಳ್ತಾ ಇದ್ದೀರಾ ಅದನ್ನು ನಾವು ಮೈಗ್ರೇನ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಯಾವುದೇ ರೀತಿ ನಾರ್ಮಲ್ ಹೆಡ್ಡೇಕ್ ಅಲ್ಲ. ಯಾವುದೇ ರೀತಿ ನೀವು ಪೇನ್ ಕಿಲ್ಲರ್ಸ್ ಆ್ಯಂಟಿಬಯೋಟಿಕ್ಸ್ ತೊಗೊಳೋದನ್ನು ದಯವಿಟ್ಟು ಕಡಿಮೆ ಮಾಡಿ ನೀವು ಹೋಮಿಯೋಪತಿಕ್ ವೈದ್ಯನ ಭೇಟಿಯಾಗಿ ಅಥವಾ ನಮ್ಮ ಹಾಸ್ಪಿಟಲ್ಗೆ ಬಂತು ಅಂತ ಹೇಳಿದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಕೊಡ್ತೀವಿ. ಹೆಡ್ಡೇಕ್ ಯಾಕೆ ಬರ್ತಿದೆ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಟ್ಟಾಗ ನಿಮಗೆ ಗುಣ ಆಗುತ್ತೆ. ದಯವಿಟ್ಟು ಬಂದು ಭೇಟಿಯಾಗಿ ರವಿ ಅವರು. ಓಕೆ, ಮಕ್ಕಳಲ್ಲಿ ನೀವು ಹೇಳಿದ್ರೆ ಸೈನಸ್ ಸಮಸ್ಯೆ ಸಾಮಾನ್ಯವಾಗಿ ಇರುತ್ತೆ, ಜಾಸ್ತಿ ಮಟ್ಟದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಮಕ್ಕಳಲ್ಲಿ ತುಂಬ ಕಷ್ಟ, ಮಕ್ಕಳಿಗೆ ಹೇಳ್ಕೊಳಕ್ಕೆ ಬರಲ್ಲ ತಲೆನೋವು ಅಂತ.
ಸೊ ಚಿಕ್ಕ ಮಕ್ಕಳಲ್ಲಿ ಸೊ ಅಲ್ಟರ್ನೇಟಿವ್ ಆಗಿ ಏನಂದರೆ ಪರ್ಮನೆಂಟಾಗಿ ಕ್ಯೂರ್ ಮಾಡ್ಬೋದಾ ಸೈನಸ್? ಮೇಯ್ನಾಗಿ ಇವಾಗ ದೊಡ್ಡವರಾದರೆ ನೀವು ಹೇಳ್ದಂಗೆ ಹೇಳ್ಬೋದು ತಲೆನೋವು ಬರ್ತಿದೆ, ಯಾಕಂದರೆ ನಮಗೆ ಅಗ್ರವೇಷನ್ಸ್ ಅಮಿಲರೇಷನ್ಸ್ ಅಂತ ಹೇಳ್ತೇವೆ. ಯಾಕಂದರೆ ತಲೆ ಬಗ್ಗದಾಗ ನಮಗೆ ನೋವು ಜಾಸ್ತಿ ಆಗುವಂಥದ್ದು, ಟೈಟ್ ಬ್ಯಾಂಡೇಜ್ ಕಟ್ಟಿದಾಗ ನಿಮಗೆ ನೋವು ಕಡಿಮೆ ಆಗುವಂಥದ್ದು, ಈ ಥರದ್ದೆಲ್ಲ ನಿಮಗೆ. ಆದರೆ ಮಕ್ಕಳಲ್ಲಿ ಹೇಳೋಕ್ಕಾಗೋದಿಲ್ಲ. ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಪೀಟೆಡ್ ಕೋಲ್ಡ್ ಬರ್ತಾ ಇರುತ್ತೆ, ರನ್ನಿಂಗ್ ನೋಸ್ ಇರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಸ್ವಲ್ಪ ನುಂಗೋದಕ್ಕೆ ನೀರು ಕುಡಿಯೋದಕ್ಕೂ ನೋವು ಅಂತ ಹೇಳ್ತಾರೆ. ಮಕ್ಕಳ ರಾತ್ರಿ ಎಲ್ಲ ಅಳ್ತಾ ಇರ್ತಾರೆ, ಇಲ್ಲೆಲ್ಲ ಸ್ವೆಲ್ಲಿಂಗ್ ಆಗಿರುತ್ತೆ, ಚೀಕ್ಸ್ ಹತ್ರ ಮತ್ತು ಅರೌಂಡ್ ಐಸ್ ಹತ್ರ ಸ್ವೆಲ್ಲಿಂಗ್ ಆಗುವಂಥದ್ದು. ಈ ಥರದ್ದು ಏನಾದರೂ ನೀವು ನೋಟಿಸ್ ಮಾಡ್ತು ಅಂತ ಹೇಳಿದ್ರೆ ದಯವಿಟ್ಟು ವೈದ್ಯರನ್ನ ಭೇಟಿ ಆದರೆ ಅವ್ರು ಪರಿಶೀಲಿಸಿ ನಿಮಗೆ ಮೆಡಿಸಿನ್ಸ್ ಕೊಡ್ತಾರೆ. ಕ್ಯೂರ್ ಮಾಡ್ಬೋದು ಅಂತೀರಾ ಮಕ್ಕಳಲ್ಲಿ? ಖಂಡಿತ. ಮಕ್ಕಳಲ್ಲೇ ನಾವು ಫಸ್ಟ್ ಸ್ಟೇಜಲ್ಲೇ ನಾವು ಕೇಸ್ ತೊಗೊಂಡು ನಾವು ಟ್ರೀಟ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಕ್ರಾನಿಕ್ ಆಗಿ ಟರ್ನ್ ಆಗೋದಿಲ್ಲ, ಮತ್ತು ಮಕ್ಕಳು ಬೇಗ ರೆಸ್ಪಾಂಡ್ ಮಾಡ್ತಾರೆ ಹೋಮಿಯೋಪ್ಯಾಥಿಕ್ ಮೆಡಿಸಿನ್ಸ್ಗೆ. ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ, ಯಾವುದೇ ರೀತಿ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು. ಓಕೆ, ಮಂಗಳೂರಿಂದ ಕಾಲರ್ ಇದ್ದಾರೆ ಒಬ್ರು. ಹೇಳಿ ಸರ್, ಏನು ಪ್ರಶ್ನೆ ನಿಮ್ಮದು? ಹಲೋ, ಓಕೆ ಮಾತಾಡಿ ಮೇಡಮ್. ಹಲೋ, ನಮಸ್ತೆ, ಹೇಳಿ ಮೇಡಮ್, ಕೇಳಿಸ್ತಿದೆ, ಹೇಳಿ. ನಮಸ್ತೆ. ಇದು ನಂಗೆ ಮೈಗ್ರೇನ್ ಪ್ರಾಬ್ಲಮ್ ಉಂಟು ತುಂಬಾ ವರ್ಷದಿಂದ. ಮತ್ತೆ ಇದು ಈಗ ಸ್ಟಾರ್ಟ್ ಆಗಿ ವಿದಿನ್ 24 years ಆಯ್ತು. ಓಕೆ. ಅದು ಈಗ ಸೈನಸ್ ಪ್ರಾಬ್ಲಮ್ಗೆ ಇದಾಗಿದೆ. ಓಕೆ. ಅದು ಒಂದು ಮೂಗ್ ಬ್ಲಾಕ್, ಯಾವಾಗಲೂ ವಾರದಲ್ಲಿ 2 ಸಲ ಒಂದೇ ಸೈಡ್ ಮಾತ್ರ ಮೈಗ್ರೇನ್, ಅಂದ್ರೆ ಫುಲ್ ತಲೆಯಿಂದ ಕೆಳಗೆ ಭಾಗ ತನಕ ಪೇನ್. ಓಕೆ. ಸ್ಟಾರ್ಟ್ ಆದ್ರೆ ಅದು ಡಾಕ್ಟರ್ ಮದ್ದು ಮಾಡಿದ್ದೇನೆ. ಈಗ ಖಾಲಿ ಜಸ್ಟ್ ಒಂದು ಪೇನ್ ಕಿಲ್ಲರ್ ತಗೊಳ್ತಾ ಇದ್ದೇನೆ. ಏನು ಇದು ಒಳ್ಳೇದು ಕಾಣೋದಿಲ್ಲ. ಓಕೆ, ನೀವೇನು ಮತ್ತೆ ಟೆಂಪರರಿ ರಿಲೀಫ್ ಮಾತ್ರ ನೋಡ್ತಾ ಇದ್ದೀರಾ ಮೇಡಮ್? ಯಾವುದೇ ರೀತಿ ನಿಮಗೆ ಕ್ರಾನಿಕ್ ಆಗಿ ಟರ್ನ್ ಆಗೋ ತನಕ ಬಿಡಬೇಡಿ. ಯಾಕಂದರೆ 24 ವರ್ಷದಿದೆ ಅಂತ ಹೇಳ್ತಾರೆ. ನಾವು ಡೀಟೇಲ್ ಕೇಸ್ ತೊಗೊಳ್ಬೇಕಾಗತ್ತೆ. ನಮ್ಮಲ್ಲಿ ಮೇಯ್ನಾಗಿ ಸೆಪಿಯಾ ಅನ್ನೋ ಮೆಡಿಸಿನ್ ಇದೆ, ಮತ್ತು ಬೆಲಾಡೋನಾ ಅನ್ನೋ ಮೆಡಿಸಿನ್ ಇದೆ. ಇದನ್ನು ನಾವು ಲೋ ಪೊಟೆನ್ಸಿಯಲ್ಲಿ ಕೊಡ್ತಾ ಹೋಗ್ತಾ ನಿಮಗೆ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಯಾವುದೇ ರೀತಿ ಟೆಂಪರರಿ ರಿಲೀಫ್ಗೆ ನೀವು ಹೋಗಬೇಡಿ. ಹೋಮಿಯೋಪತಿಕ್ ವೈದ್ಯರನ್ನ ಭೇಟಿ ಆದರೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಸಿಕ್ಕಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಓಕೆ, ಹೊಸದುರ್ಗದಿಂದ ಈಗ ಮಾರುತಿ ಕರೆ ಮಾಡಿದರೆ. ಮಾರುತಿ, ಹೇಳಿ, ಏನು ಪ್ರಶ್ನೆ? ಮೇಡಮ್, ನಮ್ದು ಮೂಗು ಜಾಸ್ತಿ ಯಾವಾಗಲೂ ಕಟ್ತದೆ ಮೇಡಮ್, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ದಿನದಿಂದ ಈ ಥರ ತೊಂದರೆ ಆಗ್ತಿದೆ? ಸರ್ ಏನು ಮೇಡಮ್? ಎಷ್ಟು ದಿನದಿಂದ ತೊಂದರೆ ಆಗ್ತಿದೆ ಮಾರುತಿ ಅವರೇ? ಸರ್ ಈಗ ಒಂದು ಹೋದ ವರ್ಷ ಈಗ 2 ವರ್ಷದಿಂದನೂ ಆಗ್ತಾ ಇದೆ. ಅದಕ್ಕೆ ಇದು ಓವರ್ಟೆನ್ ಅಂತ ಹೇಳಿ ಒಂದು ಇದು ಒಟ್ರಿವಿನ್ ಅದನ್ನ ತಗೊಂಡು ವಾಟರ್ವಿನ್ ಅಂತ ಹೇಳಿ ಬರ್ತಾವ ಸರ್. ಹೌದೌದು, ನೇಸಲ್ ಡ್ರಾಪ್ಸ್. ಓಕೆ. ಅದನ್ನ ತಗೊಂಡ್ರೆ ಸರಿ ಆಗ್ತದೆ. ಬೆಳಿಗ್ಗೆ ತಪ್ಪಿದ್ರೆ ಸಂಜೆ ಫುಲ್ ಬ್ಲಾಕ್ ಆಗ್ಬಿಡ್ತದೆ ಸರ್, ಉಸಿರಾಡಕ್ಕಾಗಲ್ಲ. ಎಲ್ಲ ವೈದ್ಯರನ್ನ ಭೇಟಿ ಆಗಿದ್ರಾ? ENT ಡಾಕ್ಟರ್ಸ್ನ ಎಲ್ಲಾದರೂ ಭೇಟಿ ಆಗಿದ್ರಾ? ENT ಅಷ್ಟೇ ಇಲ್ಲ ಸರ್, ನಾವೆಲ್ಲ ಭೇಟಿ ಆಗಿಲ್ಲ. ಬಟ್ ಒಂದ್ಸರಿ ಆಗಿದ್ದೆ, ಅವರು ಅದೇ ಸಜೆಷನ್ ಕೊಟ್ಟಿದ್ರು ಸರ್ ಅವರು. ಓಕೆ, ಇವಾಗ ನಿಮಗೆ ಮೂಗು ಕಟ್ತಿದೆ ಅಂದರೆ ಮೇಯ್ನಾಗಿ ನಿಮ್ಮ ಮೂಗಿನ ಮೂಳೆ ಸೊಟ್ಟ ಇರ್ಬೋದು, ನೇಸಲ್ DNS ಅಂತ ಹೇಳ್ತೀವಿ, ಮತ್ತು ನೇಸಲ್ ಪಾಲಿಪ್ಸ್, ದುರ್ಮಾಂಸ ಬೆಳೆದಿಲ್ಲದಾಗಲಿ, ಈ ಥರದೆಲ್ಲ ತೊಂದರೆ ಇರುತ್ತೆ. ನಿಮಗೆ ಯಾವ ಕಾರಣದಿಂದ ನೋಸ್ ಬ್ಲಾಕ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಲ್ಯಾಕ್ಯಾನ್ ಅನ್ನೋ ಮೆಡಿಸಿನ್ ಇದೆ, ನಮ್ಮಲ್ಲಿ ಆರ್ಸಾಲ್ಬ್ ಅನ್ನೋ ಮೆಡಿಸಿನ್ ಇದೆ. ಈ ಥರ ನಾವು ಪ್ರಿಸ್ಕ್ರೈಬ್ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಖಂಡಿತ ಕ್ಯೂರ್ ಆಗುತ್ತೆ. ದಯವಿಟ್ಟು ಬಂದು ಭೇಟಿಯಾಗಿ. ಓಕೆ ವೀಕ್ಷಕರೇ, ತಲೆನೋವು ಅಂತೇಳಿ ಸುಮ್ಮನೆ ಮಾತ್ರೆ ತಗೊಳ್ತಾ ಕೂತ್ಕೊಳ್ಳೋದಿರ್ಬೋದು ಅಥವಾ ಮೂಗು ಕಟ್ಟೋದಿರ್ಬೋದು. ಸೊ ಸಣ್ಣ ಪುಟ್ಟ ಸಮಸ್ಯೆಗಳೇ ಪೇನ್ ಕಿಲ್ಲರ್ ತೊಗೊಂಡ್ರೆ ಪರಿಹಾರ ಆಗಲ್ಲ. ಡಾಕ್ಟರ್ ಹೇಳ್ದಂಗೆ ಪರೀಕ್ಷೆ ಮಾಡ್ಕೊಂಡಾಗ ಸೈನಸ್ ಇರ್ಬೋದು, ಮೈಗ್ರೇನ್ ಇರ್ಬೋದು ಗೊತ್ತಾಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಳಕ್ಕಾಗುತ್ತೆ. ಟ್ರೀಟ್ಮೆಂಟ್ ಸೈನಸ್ಗೆ ಏನು ತಿಳ್ಕೊಳ್ಳೋಣ, ಹಾಗೆಯೇ ನಿಮ್ಮ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.